ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಸಾಕಷ್ಟು ಹೋರಾಟ ಮಾಡಿ ಕೆಪಿಎಸ್ಸಿ ಆಗ್ತಾ ಇರುವಂತ ಹಗರಣಗಳನ್ನ ತಪ್ಪಿಸಿ ಕೆಪಿಎಸ್ಸಿ ಇಂದ ಇವತ್ತು ಕೆಇಎ ಟ್ರಾನ್ಸ್ಫರ್ ಮಾಡಿಸಿದೀವಿ. ಮತ್ತೆ ಏನಾದ್ರೂ ನಾಳೆ ಕ್ಯಾಬಿನೆಟ್ ಚರ್ಚೆಯಲ್ಲಿ ಮತ್ತೆ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಏನಾದ್ರೂ ಕೆಪಿಎಸ್ಸಿ ಅಲ್ಲಿ ಏನಾದ್ರೂ ಕೊಟ್ರೆ ನಿಮ್ಮ ಮೆಂಬರ್ಸ್ ಕೆಪಿಎಸ್ಸಿ ಮೆಂಬರ್ಸ್ ಒತ್ತಡದಿಂದ ಈ ಕೃಷಿ ಸಚಿವರಾದಂತಹ ಚೆಲುವರಾಯಸ್ವಾಮಿ ಸರ್ಗೆ ನಿಮ್ಮನ್ನ ರಾಜೀನಾಮೆ ಕೊಡೋ ತನಕ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೆಪಿಎಸ್ಸಿಗೆ ನೋಟಿಫಿಕೇಶನ್ಸ್ ಕೊಡಬಾರ್ದು. ಇದೊಂದೇ ಅಂತಲ್ಲ, ಪ್ರತಿಯೊಂದು ನೋಟಿಫಿಕೇಶನ್ಸ್ ಸರ್ಕಾರಕ್ಕೆ ನಾಳೆ ಏನಾದ್ರೂ ಚರ್ಚೆ ಮಾಡಿ ಕೆಪಿಎಸ್ಸಿ ಕೊಡ್ತೀವಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು. ಪ್ರತಿಯೊಂದು ಅಗ್ರಿಕಲ್ಚರ್ ಆಸ್ಪಿರೆಂಟ್ಸ್ ಈಗ ಆಲ್ರೆಡಿ ಅವರು ಓದೋದಕ್ಕೆ ಒಂದು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ನೀವು ಇವಾಗ ಕೆಪಿಎಸ್ಸಿ ಇಂದ ಕೆಇ ಇಂದ ಏನೋ ನೋಟಿಫಿಕೇಶನ್ ವಾಪಸ್ ತಗೊಂಡು ಇವಾಗ SC ST ಇಂಟರ್ನಲ್ ರಿಸರ್ವೇಶನ್ ಅಪ್ಲೈ ಮಾಡಿ ವಾಪಸ್ ಕೆಇಎಗೆ ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ನೀವೇನಾದ್ರೂ ನಾಳೆ ಏನಾದ್ರೂ ಕ್ಯಾಬಿನೆಟ್ ಅಲ್ಲಿ ಉಲ್ಟಾ ಏನಾದ್ರೂ ಹೊಡೆದು ನೀವು ಕೆಪಿಎಸ್ಸಿ ಅಲ್ಲಿ ಆಗ್ತಿರೋಂಥ ಭ್ರಷ್ಟಾಚಾರ, ಈಗ ಆಲ್ರೆಡಿ ಕೆಪಿಎಸ್ಸಿ ಮೆಂಬರ್ಸ್ ನಿಮಗೆ ಮಧ್ಯವರ್ತಿಗಳಿಗೆ ಮತ್ತೆ ಸರ್ಕಾರದಲ್ಲಿರೋ ಅಧಿಕಾರಿಗಳಿಗೆ ಮತ್ತೆ ಸರ್ಕಾರದಲ್ಲಿರುವ ಮಿನಿಸ್ಟರ್ಸ್ಗೆ ಏನಾದ್ರೂ ದುಡ್ಡು ಕೊಟ್ಟು ಕೆಪಿಎಸ್ಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ, ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಂದ್ರೆ ಯಾರು ನಂಬಲ್ಲ. ಯಾವುದೇ ಕಾರಣಕ್ಕೂ ಎಕ್ಸಾಮ್ ಬರೆಯಕ್ ರೆಡಿ ಇಲ್ಲ. ದಯವಿಟ್ಟು ನಾನು ಇದು ಕೊನೆ ಎಚ್ಚರಿಕೆ, ಯಾವುದೇ ಕಾರಣಕ್ಕೂ ಕೆಪಿಎಸ್ಸಿಗೆ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ ಕೊಡಬಾರ್ದು ಅಂತ ಈ ಮುಖಾಂತರ ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.